ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾದವು ಮಾತಾಡ್ತಿರೋದು. ಇವತ್ತು ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ. ಏನಕ್ಕೆ ಹೋಗಿದ್ದೆ ಅಂತೆಲ್ಲ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್. ಹಾಯ್ ರೇಖಾ, ಹೇಗಿದೆಯಾ? ಸಖತ್ತಾಗಿ ಕಾಣಿಸ್ತಾ ಇದೆಯಾ? ಏನೆಲ್ಲ ಸ್ಟೈಲಾಗಿ ಮೀನಾ, ಹೆಂಗೈತೆ ಲೈಫು? ಇವಳ್ದೆ ಗೈಸ್, ಜಾಲಿ ಜಾಲಿ, ಫುಲ್ ಜಾಲಿ ನೋಡಿ. ಹಾಯ್ ರಂಜಿತಾ, ನಾನು ಎಂಗೇಜ್ಮೆಂಟ್ ವ್ಲಾಗಲ್ಲಿ ನೋಡಿರ್ತೀರ ರಂಜಿತಾನ. ಆ್ಯಂಡ್ ಅಲ್ಲಿ ಅರ್ಷಿ ಇದ್ದಾಳೆ. ನಾವು ಇವಾಗ ಅಲ್ಲಿ ಮೆಟ್ರೋ ಇದೆ, ಸೊ ಆ ಮೆಟ್ರೋದಲ್ಲಿ ನಾವು ಇವಾಗ ಹೋಗಬೇಕು. ಆ್ಯಕ್ಚುಲಿ ನಾವು ಕೂಡ್ಲಿಘಾಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ನಾನು ಲೇಟಾಗಿ ಬಂದೆ. ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ನನ್ನಿಂದನೇ ಲೇಟಾಗಿ ಹೋಗ್ಬಿಟ್ಟಿದೆ. ಎಕ್ಸ್ಟ್ರಾ ಕೇಳಿದ್ರೆ ಬೈದ್ಬಿಡ್ತಾರೆ, ಅದಕ್ಕೆ ಸುಮ್ಮನೆ ಹೋಗ್ತಿದ್ದೀನಿ. ಹೋಗ್ತಾ ಇದ್ದೀನಿ ಆ್ಯಂಡ್ ನನ್ನ ಗರ್ಲ್ಸ್ ಬರ್ತಾವ್ರೆ ಫುಲ್ಲು. ಆಮೇಲೆ ಅಲ್ಲಿ ಹರ್ಷಿತಾ ಇದ್ದಾಳೆ, ತೋರಿಸಿದ್ರೆ ಬೈತಾಳೆ ಗೈಸ್ ಅವಳು. ಸೊ ಅಷ್ಟೇ, ಡೇ ಹೇಗಿರುತ್ತೆ ಅಂತೆಲ್ಲ ನೋಡ್ಕೊಳ್ಳಿ. ಆ್ಯಂಡ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ, ಹತ್ರ ಹರ್ಷಿ ಗೈಸ್, ಒಬ್ಬರು ನನಗೆ ಯಾವ ಥರ ಡ್ರೆಸ್ ಹಾಕೊಂಡ್ಬರ್ತೀನಿ ಅಂತಲೇ ಹೇಳಿಲ್ಲ. ಅಕಸ್ಮಾತ್ ನಾನು ಏನಾದರೂ ಟ್ರೆಡಿಷ್ನಲ್ ಆಗಿ ಬಂದರೆ ಹೆಂಗೆ ಅಜೀಬ್ ಆಗಿರೋರು ಅಂತ. ಇಟ್ಸ್ ಓಕೆ, ನಾನು ಅವಾಗ ಸಖತ್ತಾಗಿ ಕಾಣಿಸ್ತಾ ಇದ್ದೆ. ಆಮೇಲೆ ಅಷ್ಟೇ ಗೈಸ್, ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ಶಾಪಿಂಗ್ ಹೋಗ್ತಾ ಇದ್ದೀವಿ ಗೈಸ್. ನಾವು ಇವಾಗ ಬಂದ್ವಿ ಎಲ್ಲೋ ಲೈನಲ್ಲಿ, ಚಿಕ್ಕಪೇಟೆಗೆ ಹೋಗ್ತೀವಿ. ಫುಲ್ಲು ಶಾಪಿಂಗ್, ಫುಲ್ ಮಜಾ. ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಆ್ಯಂಡ್ ಇವಾಗ ಮಜಾ ಮಾಡೋಕ್ಕೆ ಹೋಗ್ತಿದ್ದೀವಿ ಅಷ್ಟೇ. ತುಂಬ ದಿನ ಆದಮೇಲೆ ಸಿಕ್ಕಿದ್ದೀವಿ, ಫುಲ್ ಖುಷಿ ಆಗ್ತಿದೆ. ರಂಜಿತಾ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಷ್ಟೇ. ಆಲ್ರೆಡಿ ಟೈಮ್ ಆಗಿತ್ತು, ಮೆಟ್ರೋಲ್ ಹೋದರೆ ಬೇಗ ಹೋಗ್ಬೋದು ಅಂತ ಅಂದ್ಕೊಂಡು ಹೋದ್ವಿ. ಬಟ್ ನಾವಿನ್ನೇನು ಹೋಗಬೇಕು ಅಷ್ಟರಲ್ಲಿ ಟ್ರೈನ್ ಮಿಸ್ ಆಯಿತು. ಆ್ಯಂಡ್ ಇನ್ನೊಂದು ಟ್ರೈನ್ಗೆ 15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ನಾವು 11 ಓ ಕ್ಲಾಕಿಗೆ ಬಿಟ್ರೂ ಚಿಕ್ಕಪೇಟೆಗೆ ತಲುಪೋ ಅಷ್ಟರಲ್ಲಿ 1 ಓ ಕ್ಲಾಕ್ ಆಯಿತು. ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಬಟ್ ಫೈನ್, ಚೆನ್ನಾಗಿತ್ತು. ಆ್ಯಂಡ್ ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಮೆಟ್ರೋದಲ್ಲಿ ಫುಲ್ ಖಾಲಿನೇ ಇತ್ತು, ಬಟ್ ಟ್ರೈನ್ ಬರೋದು ಸ್ವಲ್ಪ ಲೇಟ್ ಆಗ್ತಿತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಯಾವ್ಯಾವೆಲ್ಲ ಶಾಪ್ಗೆ ಹೋಗಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಕಂಪ್ಲೀಟ್ ವಿಡಿಯೋನ ನೀವು ಈ ಬ್ಲಾಗಲ್ಲಿ ನೋಡ್ಬೋದು. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು ಮೆಟ್ರೋ ಅಂತೂ ಎಷ್ಟು ಫುಲ್ಲು ಖಾಲಿ ಇದೆ ಅಂತ. ಅಂದರೆ ಕ್ರಿಸ್ಮಸ್ ಆಗಿರೋದ್ರಿಂದ ಎಲ್ಲರೂ ಚರ್ಚಲ್ಲಿ, ಮಾಲಲ್ಲಿ ಜನಗಳು ತುಂಬೋಗ್ಬಿಟ್ಟಿದ್ದಾರೆ. ಈ ಮೆಟ್ರೋದಲ್ಲಿ ಖಾಲಿ ಇದ್ದಾರೆ, ಬಟ್ ರೋಡ್ ಫುಲ್ಲು ಟ್ರಾಫಿಕ್ ಇದೆ, ರಶ್ ಇದೆ, ಹಾಗಿತ್ತು. ಹೇಗಿದೆ ನೋಡಿ, ಕಾಣಿಸ್ತಾ ಇಲ್ಲ. ಆಮೇಲೆ ಇಲ್ಲೊಂದು ಪಿಂಪಲ್ ಆಗಿಬಿಟ್ಟಿದೆ, ಇಲ್ಲೊಂದು ಆಗಿಬಿಟ್ಟಿದೆ, ಅದು ಹೋಗ್ತಾನೆ ಇಲ್ಲ. ಇದು ಪಿಂಪಲ್ ಆಗಿಬಿಟ್ಟು ಆಮೇಲೆ ಮಾರ್ಕ್ ಆಗೋಗ್ಬಿಟ್ಟಿದೆ ಗೈಸ್. ಅದೆಲ್ಲ ಹೇಳಬೇಕು, ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಪ್ಡೇಟ್ ಕೊಡಬೇಕು. ಅದಕ್ಕೆ ನೀನು ಎಂಗೇಜ್ಮೆಂಟ್ ಬಗ್ಗೆ ಹೇಳೋದಿಲ್ಲ. ನನ್ನ ನನಗೆ ಎಂಗೇಜ್ಮೆಂಟಲ್ಲಿ ಇದ್ದಿದ್ದು ಫುಲ್ ಖುಷಿನೇ. ಇವರೆಲ್ಲ ಬಂದಿದ್ದೆ, ಒಂಥರ ಫುಲ್ ಜೊತೆ ಇದ್ರೆಲ್ಲ ಫುಲ್ ಖುಷಿ ಆಯಿತು. ಅದಕ್ಕೆ ನನ್ನ ಎಂಗೇಜ್ಮೆಂಟ್ ತುಂಬ ಚೆನ್ನಾಗೋಯಿತು. ನನ್ನ ರಿಸೆಪ್ಷನ್ಗೂ ಮದುವೆಗೂ ಇವರೆಲ್ಲ ಇರ್ತಾರೆ, ಚೆನ್ನಾಗಿರುತ್ತೆ. ಇನ್ನು ಹಲ್ದಿ ಮೆಹಂದಿ ಫಂಕ್ಷನ್ ಎಲ್ಲರೂ ಬರ್ತಾರೆ, 1 ವೀಕ್ ಮುಂಚೆನೇ ಎಲ್ಲರೂ ಬರ್ತಾರೆ. ಸೊ ಇನ್ನು ಅಷ್ಟೇ, ಇವಳು ಬರ್ತಾಳೆ, ಬಂದಿಲ್ಲ ಅಂದರೆ ಸಾಯಿಸ್ತೀವಿ. ಆಮೇಲೆ ಮ್ಯಾನೇಜರ್ ಸರ್ ಪ್ಲೀಸ್, ನನ್ನ ಫಸ್ಟ್ ಮದುವೆ ನಮ್ಮ ಗ್ಯಾಂಗಲ್ಲಿ, ಸೊ ಇವರೆಲ್ಲ ಖಂಡಿತ ಇರಬೇಕು. ಸೊ ದಯವಿಟ್ಟು ರಜಾ ಕೊಡಿ ಆಯಿತಾ, ಪ್ಲೀಸ್. ಅಷ್ಟೇ ಗೈಸ್, ಏನೋ ತೆಗಿತಾವಳೆ. ಓ ಮೈ ಗಾಡ್, ಫುಲ್ಲು ಹಾಗೆ ದಾದಾ ಯಾರು ಗೊತ್ತಾ, ಅದನ್ನ ಸ್ಟೈಲ್ ಗೊತ್ತಾ ಅಂತ ಮಾಡ್ತಾವಳೆ ಗೈಸ್. ನಾವು ಫೈನಲಿ ಚಿಕ್ಕಪೇಟೆನ ರೀಚ್ ಆಗಿದ್ದೀವಿ. ಸೊ ಎಲ್ಲರೂ ಹೋಗ್ತಾ ಇದ್ವಿ. ಇಲ್ಲಿ ಆನ್ಲೈನಲ್ಲಿ ಒಂದು ಶಾಪ್ನ ನೋಡಿದ್ವಿ, ಆ ಶಾಪ್ಗೆ ಹೋಗ್ಬೇಕು ಇವಾಗ. ಸೊ ಚಿಕ್ಕಪೇಟೆ ಸರ್ಕಲ್ಗೆ ಹೋಗ್ಬೇಕು ಗೈಸ್. ಆ್ಯಕ್ಚುಲಿ ಇವತ್ತು ರಾಘವೇಂದ್ರ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿಲ್ಲ. ಇಲ್ಲೇ ರಾಘವೇಂದ್ರ ಇದ್ದಾರೆ, ಎಲ್ಲರೂ ಪಲಾವ್ ಆರ್ಡರ್ ಮಾಡಿದ್ದು ಬಂದಿದೆ. ಅವರ್ ಬಿಸ್ನೆಸ್ ಬುಕ್. ಫೈನಲಿ ಚಿಕ್ಕಪೇಟೆನ ರೀಚ್ ಆದ್ವಿ. ನಾರ್ಮಲ್ ಆಗಿ ಚಿಕ್ಕಪೇಟೆಯಲ್ಲಿ ತುಂಬ ರಶ್ ಇರುತ್ತೆ, ಅಂಥದ್ರಲ್ಲಿ ಹಾಲಿಡೇ ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ದೀವಿ, ಫುಲ್ಲು ರಶ್ ಇದೆ. ಕಾಲಿಡೋಕ್ಕೂ ಜಾಗ ಇರ್ತಿರಲಿಲ್ಲ. ಹಂಗೋ ಹಿಂಗೋ ಕಷ್ಟಪಟ್ಟು ಒಂದಷ್ಟು ಶಾಪ್ಗಳಿಗೆಲ್ಲ ಹೋದ್ವಿ ಶಾಪಿಂಗ್ ಮಾಡೋದಕ್ಕೆ. ಸುದರ್ಶನ್ಗೆ ಹೋಗ್ತಾ ಇದ್ದೀವಿ ಇವಾಗ. ಸಿಕ್ಕಾಪಟ್ಟೆ ಸುತ್ತಾ ಇದ್ದೀವಿ, ಯಾವುದೇ ಚೆನ್ನಾಗಿರುತ್ತೆ ನೋಡೋಣ ಅಂತೆಲ್ಲ.
ಆ್ಯಂಡ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಕೂಡ ಇದೆ. ಇಷ್ಟೊಂದು ರಾಶಿ ರಾಶಿ ತಗ್ಸಿ ಹಾಕಿ ಎಲ್ಲರೂ ಟಯರ್ಡ್ ಆಗಿ ಕೂತಿದ್ದಾರೆ. ಆ ಹುಡುಗಿ ಮಾತ್ರ ಒಂದು ಸೆಲೆಕ್ಟ್ ಮಾಡಿದ್ದಾಳೆ, ಇವಳು ನೋಡ್ತಿದ್ದಾಳೆ. ಆ್ಯಂಡ್ ನಾನು ಇದು ಸೆಲೆಕ್ಟ್ ಮಾಡಿದ್ದೀನಿ, ಡಿಸೈನ್ ಹೋಗುತ್ತೆ ಅಂತ ಇದ್ದೀನಿ ಅಷ್ಟೇ. ಹೇಳು ನಮ್ಮದು ಇಷ್ಟೊಂದೆಲ್ಲ ಶಾಪಿಂಗ್ ಆಯಿತು, ಫುಲ್ಲು ಶಾಪಿಂಗ್ ಆಗಿ ನಿಂತಿದ್ದೀವಿ. ಅಲ್ಲೊಂದು ಶಾಪ್ ಇದೆ, ಅಲ್ಲಿ ಸೀರೆ ತೊಗೊಂಡು ಬರೋದಕ್ಕೆ ಇಲ್ಲ ಗೈಸ್, ಹಾಗೇನಿಲ್ಲ, ಖುಷಿ ಆಗ್ಬಿಟ್ಟಿದೆ ಬಟ್ಟೆ ತಗೊಂಡು. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ನಾವೆಲ್ಲರೂ ಲೆಹಂಗಾನ ತಗೊಂಡ್ವಿ, ಮೋನಿಷಾಗೆ ಸೀರೆ ಕೊಡಿಸಿದ್ರು ಆ್ಯಂಡ್ ಮೀನಾ ರಿಸೆಪ್ಷನ್ಗೆ ಸ್ಯಾರಿನ ತಗೊಂಡ್ನಂದ್ಲು. ಸೊ ತೊಗೊಂಡ್ಬಿಟ್ಟು ಬಸ್ಸಲ್ಲಿ ಹೋಗಿ ಕೂತ್ಕೊಂಡ್ವಿ. ಇವ್ರು ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ರು, ತಿಂತಾ ಇದ್ರು ಆ್ಯಂಡ್ ಲಗೇಜ್ ಇಡೋದಕ್ಕೂ ಪ್ಲೇಸ್ ಸಿಕ್ತು. ಮೀನಾ ಇವಾಗ ನಮ್ಮನ್ನ ಬಿಟ್ಬಿಟ್ಟು ಹೋಗ್ತಾವಳೆ, ಬಿಕಾಸ್ ಮದುವೆ ಹುಡುಗ ಬರ್ತಾನೆ ಅಂತ, ಬರ್ತಾರೆ ಅಂತ. ಬಸ್ಸಲ್ಲಿ ಅವ್ರು ಹೆಚ್ಚಿಗೆ ಆಡ್ತವ್ರೆ ನೋಡಿ ಗೈಸ್ ಹೋಗ್ತಾವಳೆ ಗೈಸ್, ನಮ್ಗೆಲ್ಲರಿಗೂ ಬಾಯ್ ಮಾಡಿಬಿಟ್ಟು. ಅವ್ರ ಮನೆ ಇರೋದಿಲ್ಲ ಹೊಸ ರೋಡಲ್ಲ, ಆದ್ರೂ ಇಲ್ಲೇ ಹೋಗ್ತಾವಳೆ. ಬಾಯ್ ರೇಖಾ, ಹೋಗ್ತವ್ರೆ ಗೈಸ್. ಸಿಂಗ್ಸಂದ್ರ ಬಂತು. ಹರ್ಷಿತಾ ಹೊಸ ರೋಡಲ್ಲಿ ಇಳ್ಕೊಂಡ್ಲು, ಮತ್ತು ನಾನು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 8 o'clock ಆಗಿತ್ತು. ಬಿಕಾಸ್ ನಮ್ಮ ಏರಿಯಾದಲ್ಲಿ ಚರ್ಚ್ ಇದೆ ಮತ್ತು ಎಲೆಕ್ಟ್ರಾನ್ ಸಿಟಿ ವಿಟ್ಸಂದ್ರ ಟೋಲ್ ಹತ್ರ M5 ಮಾಲ್ ಇದೆ. ಫುಲ್ಲು ರಶ್ ಇತ್ತು, ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ರೋಡೆಲ್ಲ ಜಾಮ್ ಆಗಿತ್ತು. ಸೊ ನಾನು ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಲೇಟ್ ಆಯಿತು, ಬಟ್ ಎಂಜಾಯ್ ಮಾಡೋದು. ಸೊ ಇದು ನಮ್ಮ ಶಾಪಿಂಗ್ ಬ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನ ಮರಿಬೇಡಿ.